I would like to welcome you all for this wonderful evening where we are knowing the skills behind studies. ಸೊ ನಾವೆಲ್ಲರೂ ಯಾವುದೇ ಒಂದು ವಿಷಯ ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಅದರಿಂದ ಕೆಲವೊಂದು ಸ್ಕಿಲ್ಸ್ ಇರಬೇಕು. ಇಟ್ಸ್ ಆಲ್ ಕಾಮನ್ ನೋಟ್ ಫಾರ್ ಆಲ್ ಆಫ್ ಅಸ್. ಯಾ, ಲವ್ಲಿ ಈವ್ನಿಂಗ್ ಟು ಆಲ್ ಆಫ್ ಯು. ಮೈಸೆಲ್ಫ್ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ. ಐ ಇಂಡಿಯಾಸ್ ಬೆಸ್ಟ್ ಫಿಂಗರ್ ಪ್ರಿಂಟ್ ಅನಾಲಿಸ್ಟ್ ಅವಾರ್ಡಿ. ಸೊ ಇದುವರೆಗೂ 4,500 ಇಂಡಿವಿಜುವಲ್ಸ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಫ್ರಮ್ ದ ಏಜ್ 1 to 93 ಇಯರ್ಸ್ ತನಕ ನಾನು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಸರ್ವಿಸ್ ಮಾಡೋದ್ರ ಮೂಲಕ ನಾನು ಸರ್ವಿಸಸ್ ಮಾಡಿದ್ದೀನಿ. ಸೊ ಬೇಸಿಕಲಿ ಎವ್ರಿ ಒನ್ ಆರ್ ಯೂನೀಕ್ ಅಂತ ನಮಗೆ ಗೊತ್ತಿದೆ. ಸೊ ಆ ಯೂನೀಕ್ ನೇಚರ್ಸ್ ಏನು ಅಂತ ನಮಗೆ 100% ಕ್ಲಾರಿಟಿ ಇಲ್ಲ. ಸೊ ಫ್ರಮ್ ದ ಚೈಲ್ಡ್ಹುಡ್ ಇಂದ ನಮ್ಮ ತಂದೆ ತಾಯಿ ನಮ್ಮನ್ನ ಯಾವ ರೀತಿ ಬೆಳೆಸಿರ್ತಾರೆ, ಟೀಚರ್ಸ್ ಏನ್ ಹೇಳಿರ್ತಾರೆ, ಅಥವಾ ಮೀಡಿಯಾಗಳಿಂದ ನಾವೇನ್ ಕಲ್ತಿರ್ತೀವಿ, ಅಥವಾ ನಮ್ದು ಓನ್ ಎಕ್ಸ್ಪೀರಿಯನ್ಸ್ ಏನಿದೆ, ನಾಲೆಡ್ಜ್ ಏನ್ ಗೇನ್ ಮಾಡಿದೀವಿ, ಇದ್ರ ಎಲ್ಲದನ್ನ ಬೇಸ್ ಆಗಿಟ್ಕೊಂಡು ದಿಸ್ ಈಸ್ ಮೀ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ನನಗೆ. ಸೊ ಇವಾಗ ನನ್ನ ರಿಸರ್ಚ್ ಏನ್ ಹೇಳ್ತಾ ಇದೆ ಅಂದ್ರೆ, ಎನಿ ಇಂಡಿವಿಜುವಲ್ ಇಫ್ ದೇ ಆರ್ ನೋಯಿಂಗ್ ಅಬೌಟ್ ದೆಮ್ ಸೆಲ್ಫ್, ಇಟ್ ವುಡ್ ಬಿ ಓನ್ಲಿ 30% ತನಕ. ರೆಸ್ಟ್ ಆಫ್ ದ 70% ನಾವೇನ್ ಮಾಡ್ತೀವಿ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಅವರ ಯೂನೀಕ್ ನೇಚರ್ಸ್ಗಳನ್ನ ರಿವೀಲ್ ಮಾಡಿ. ದ ಸೇಮ್ ವೇ ಒನ್ ಆಫ್ ದ ಕಾನ್ಸೆಪ್ಟ್ ಈಸ್ ಸ್ಟಡೀಸ್ ಬಗ್ಗೆ. ಆ ಸ್ಕಿಲ್ಸ್ ಅನ್ನೋದು ಏನೇನೆಲ್ಲ ಇದೆ ಸ್ಟಡೀಸ್ ಬಗ್ಗೆ, ಈ ವಿಷಯಗಳನ್ನ ತಿಳ್ಕೊಂಡ್ರೆ ಸ್ಟಡೀಸ್ ಮಾಡುವಾಗ ನಮ್ಗೆ ಸ್ಟಡೀಸ್ ಮೇಲೆ ಇರುವಂತ ಇಂಟ್ರೆಸ್ಟ್ ಕಡಿಮೆ ಆಗಲ್ಲ, ಅಥವಾ ನಾವ್ ಯಾವುದೇ ಒಂದು ಸ್ಟಡೀಸ್ ನ ಮಾಡಬೇಕಾದ್ರೆ ಡಿಫಿಕಲ್ಟೀಸ್ಗಳನ್ನ ಫೇಸ್. So let's this session go with the interactive way so that you can really add value to this program ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. So by asking you a question, so studies ಮಾಡಬೇಕಾದ್ರೆ there are basically skills ಅಂತ ಕರಿತೀವಿ. Which are those skills according to you? Can anybody try for it? Which are the 3 basic skills for any learning or studies part? I'll give you very minimum time, minimum 5 seconds, so that if you answer, that's good, or else let me go with that. Yeah, focus. Okay, very good. Rakesh sir, I really appreciate. Any other answers from anybody? Comprehension. Okay, I really appreciate. That would be the one of the right answer. Sorry? Retention. Retention, memory you can call it. Very good. There are 3 basic skills. So ಈ 3 basic skills ಯಾವ್ದು? Concentration, comprehension and memory. ಸೊ ಈ 3 basic skills ಬಗ್ಗೆ ನಮಗೆ ಗೊತ್ತಿದೆ. ಅದೇ ಈ 3 basic skills ಎವ್ರಿ ಇಂಡಿವಿಜುವಲ್ಸ್ ಜೊತೆ ಅಥವಾ ಎವ್ರಿ ಚೈಲ್ಡ್ ಜೊತೆ ಯಾವ ರೀತಿಯಾಗಿ ವರ್ಕ್ ಆಗ್ತಿದೆ ಅನ್ನೋದನ್ನ ನಾನು ತುಂಬಾ ಕಂಪ್ಲೀಟ್ ಆಗಿ ಬ್ರೀಫ್ ಆಗಿ ಐ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ಯು ದಟ್, so that you will start creating that environment for the students at home or children at home, so that you will understand that what exactly is missing in the child's life. So ನಾವು ಓದ್ಬೇಕಾದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೂತಿರ್ತಿದ್ವಿ, ಆದ್ರೆ ಕೇಳುವಾಗ ಕೆಲವೊಂದ್ಸತಿ ಮನ್ಸಲ್ಲಿ ಇರ್ತಿತ್ತು, ಕೆಲವೊಂದ್ಸತಿ ಮನ್ಸಲ್ಲಿ ಇರ್ತಿರ್ಲಿಲ್ಲ. there are n number of reasons behind it, right? So basically ಕಾನ್ಸಂಟ್ರೇಷನ್ ಅನ್ನೋದು ಏನು? ಕಾನ್ಸಂಟ್ರೇಷನ್ ಅನ್ನೋದು ಯಾವಾಗ ನಾವು ಪಾಸ್ಟ್ ಬಗ್ಗೆ ಥಿಂಕ್ ಮಾಡಲ್ಲ, ಫ್ಯೂಚರ್ ಬಗ್ಗೆನೂ ಥಿಂಕ್ ಮಾಡಲ್ಲ, ಯಾವಾಗ ಮಾಡ್ತಿರೋಂಥ ಕೆಲಸದ ಮೇಲೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ತೋರಕ್ಕಾಗತ್ತೆ ಅಥವಾ ಫೋಕಸ್ ಮಾಡಕ್ ಆಗ್ತಿರತ್ತೆ, ಯಾವ ಆಕ್ಷನ್ಸ್ ಮಾಡ್ತಾ ಇದೀವಿ ಅದ್ರ ಮೇಲೆ ಇದ್ರೆ ದಟ್ಸ್ ಅ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅಂತ ನಾವು ಕರಿತೀವಿ. ಓಕೆ, ಫಸ್ಟ್ಲಿ ಐ ವುಡ್ ಲೈಕ್ ಟು ಎಕ್ಸ್ಪ್ಲೈನ್ ಯು ದಟ್ ವಾಟ್ ಈಸ್ ದಟ್ ಕಾನ್ಸಂಟ್ರೇಷನ್ ಅನ್ನೋದನ್ನ ಡೆಪ್ತ್ ಆಗಿ ಹೇಳೋಣ. ಅದಕ್ಕಿಂತ ಮುಂಚೆ ಮೇಜರ್ ಆಗಿ ಎಲ್ಲಾ ಪೇರೆಂಟ್ಸ್ ಆಗ್ಲಿ ಅಥವಾ ಎಲ್ಲ ಟೀಚರ್ಸ್ ಆಗ್ಲಿ ಕೆಲವು ಪ್ರಶ್ನೆಗಳನ್ನ ಹೊಂದಿದ್ದಾರೆ. ಆ ಪ್ರಶ್ನೆಗಳು ಏನು ಅಂತ ನೋಡ್ಕೊಂಡು ನಾವು ನೆಕ್ಸ್ಟ್ ಈ ಟಾಪಿಕ್ಸ್ ಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳ್ಕೊಂಡು. ಸೊ ನನ್ನ ಮಗ ಅಥವಾ ಮಗಳು ಓದ್ತಾರೆ, ಮಾರ್ಕ್ಸ್ ಬರಲ್ಲ ಯಾಕೆ? ಸೊ ಇವನ್ ನಾನು ಕೂಡ ಇದೇ ರೀತಿ ಇದ್ದೆ. ಸೊ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಚೈಲ್ಡ್ಹುಡ್ ಅಲ್ಲಿ, ಬಟ್ ಮಾರ್ಕ್ಸ್ ಮಾತ್ರ ನನಗೆ ಯಾವತ್ತೂ 70% ಗಿಂತ ಇನ್ಕ್ರೀಸ್ ಆಗ್ಲಿಲ್ಲ. ಹಾರ್ಡ್ ವರ್ಕರ್, ರಾತ್ರಿ ಎಲ್ಲ ಮಲಗಿದ್ರೂ ನಾನು ಓದಿರ್ತಿದ್ದೆ, ಆದ್ರೆ ಬೆಳಗ್ಗೆ ಎದ್ದು ನಾನು ಟೆಸ್ಟ್ ಬರೀತಾ ಇದ್ದೀನಿ ಅಥವಾ ಎಕ್ಸಾಮ್ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ನಾನು ಏನೆಲ್ಲ ಕಲ್ತಿದ್ದೆ ಯಾವುದು ಕೂಡ ನೆನ್ಪು ಬರ್ತಿರ್ಲಿಲ್ಲ. ಇದು ನನ್ನ ಚೈಲ್ಡ್ಹುಡ್ ಅಲ್ಲಿ ಆಗಿದೆ ಅಂತ ಇರ್ಬೇಕಾದ್ರೆ, ನಿಮ್ ಚೈಲ್ಡ್ಹುಡ್ ಅಲ್ಲೂ ಇದು ಆಗಿದೆ ಅಂತ ಇರ್ಬೇಕಾದ್ರೆ, ಇವತ್ತಿನ ಯಂಗ್ ಜನರೇಷನ್ ಅಲ್ಲಿ ಅಥವಾ ಸ್ಟೂಡೆಂಟ್ಸ್ ಅಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತಾ ಅಥವಾ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ? ಆಗ್ತಾ ಇದೆ. ಆಗ್ತಾ ಇದೆ.
So we would like to know the deeper secrets behind all these things so that we can nurture it in a right way with the best solutions, ಅಲ್ವಾ? ದ ಸೇಮ್ ಟೈಮ್ ಸೆಕೆಂಡ್ ಕ್ವಶನ್ ಈ ರೀತಿ ಇರುತ್ತೆ, ಜ್ಞಾಪಕ ಶಕ್ತಿ ಬೇರೆ ಬೇರೆ ಎಲ್ಲ ವಿಷಯಗಳಲ್ಲಿ ಇದೆ, ಆದ್ರೆ ಓದಿನಲ್ಲಿ ಇಲ್ಲ ಅಂತ ತುಂಬಾ ಪೇರೆಂಟ್ಸ್ ಹೇಳಿ. ಸೊ ಯಾವ ಮೂವಿ ನೋಡಿದ್ರು, ಯಾವ ಜಾಗಕ್ಕೆ ಹೋಗಿದ್ರು, ಅಥವಾ ಏನ್ ಆಟ ಆಡಿದ್ರು, ದೇರ್ ಆರ್ ಮೆನಿ ಥಿಂಗ್ಸ್ ಅಲ್ವಾ? ಆದ್ರೆ ಓದೋ ವಿಷಯದಲ್ಲಿ ಯಾಕೆ ಅದಿಲ್ಲ ಅನ್ನೋದು ತುಂಬಾ ಪೇರೆಂಟ್ಸ್ಗೆ ಮತ್ತೆ ಟೀಚರ್ಸ್ಗೆ ಇರುವಂತ ಪ್ರಶ್ನೆ. ಸೊ ಇವಕ್ಕೆಲ್ಲವಕ್ಕೂ ಕೂಡ ನಾನು ಇವಾಗ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ. ಕೈಂಡ್ಲಿ ಮೇಕ್ ಅ ನೋಟ್ ಆಫ್ ಇಟ್. ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಅಂದ್ರೆ, ನಾನ್ ಇವಾಗ 10 ವರ್ಷದಲ್ಲಿ ಮಾಡಿರುವಂತ ರಿಸರ್ಚ್ ಡೇಟಾವನ್ನ ನಾನು ನಿಮ್ಗೆ ರಿವೀಲ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ಬೇಸಿಕ್ ಡೇಟಾ ವೇರ್ ಎವ್ರಿ ಪೇರೆಂಟ್ ಮಸ್ಟ್ ಬಿ ನೋಯಿಂಗ್ ಇಟ್. ಎವ್ರಿ ಟೀಚರ್ ಮಸ್ಟ್ ನೋಯಿಂಗ್ ಇಟ್. ದ ಸೇಮ್ ಟೈಮ್ ಸ್ಟೂಡೆಂಟ್ಸ್ ಆಲ್ಸೋ ಮಸ್ಟ್ ಬಿ ನೋಯಿಂಗ್. ಸೊ ಆ ಕಾರಣಕ್ಕೋಸ್ಕರ ಇದೆಲ್ಲದಕ್ಕೂ ಉತ್ತರಗಳನ್ನ ಇನ್ ಸೈಂಟಿಫಿಕ್ ವೇಯಲ್ಲಿ ನಾನು ನಿಮ್ಗೆ ಗೈಡ್ ಮಾಡ್ತಾ ಬರ್ತೀನಿ. ದಿಸ್ ಇಸ್ ಕಂಪ್ಲೀಟ್ಲಿ ಕನೆಕ್ಟೆಡ್ ಟು ದ ಬ್ರೈನ್ ಮೆಕ್ಯಾನಿಸಮ್ ಆಸ್ ವೆಲ್ ಆಸ್ ದ ಬ್ರೈನ್ ಪ್ಯಾಡ್. ಸೊ ಇವಾಗ ನೀವು ಕೇಳಿರ್ಬೋದು, ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ, ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳೋ ಪೇರೆಂಟ್ಸೇ ತುಂಬಾ ಜಾಸ್ತಿ ಮಕ್ಕಳಲ್ಲಿ. ಡು ಯು ಅಗ್ರಿ ವಿತ್ ಮೀ? ನಮ್ಮ ಮಗಳಿಗೆ ಕಾನ್ಸಂಟ್ರೇಷನ್ ಇಲ್ಲ, ನಮ್ಮ ಮಗಂಗೆ ಕಾನ್ಸಂಟ್ರೇಷನ್ ಇಲ್ಲ, ಒಂದ್ ಕಡೆ ಅವ್ನ್ ಕೂರಲ್ಲ, ಹೇಳಿದ್ದನ್ ಕೇಳಲ್ಲ. ಸೊ ಈ ತರ ತುಂಬಾ ಪೇರೆಂಟ್ಸ್ ಹೇಳ್ತಾರೆ. ಡು ಯು ಅಗ್ರಿ ವಿತ್ ಮೀ? Yes, sir. Yes, sir. Yes, please respond so that my flow would be excellent. Is the main thing. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕಾನ್ಸಂಟ್ರೇಷನ್ ಇಲ್ಲದೆ ಯಾವ ಮಗು ಇದುವರೆಗೂ ಕೂಡ ಭೂಮಿಯಲ್ಲಿ ಹುಟ್ಟಿಲ್ಲ. ಕಾನ್ಸಂಟ್ರೇಷನ್ ಅಲ್ಲಿ ದೇರ್ ಆರ್ ಟೂ ವೇಸ್. ಎನಿ ಒನ್ ಪರ್ಸನ್ ಕ್ಯಾನ್ ಫೋಕಸ್ ಆನ್ ಒನ್ ಥಿಂಗ್ ಅಟ್ ಎ ಟೈಮ್. ಅದು ಒಂದ್ ರೀತಿಯಾದ ಕೆಟಗರಿ ಇರುವಂತ ಮಕ್ಕಳು ಅಥವಾ ಜನರು ಅಂತ ಕರಿಬಹುದು. ದೇರ್ ಆರ್ ಟೂ ಕ್ಯಾಟಗರಿ ಆಫ್ ಪೀಪಲ್ ಬೇಸಿಕಲಿ. ದ ಫಸ್ಟ್ ಒನ್ ಈಸ್ ಹೂ ಕ್ಯಾನ್ ಫೋಕಸ್ ಓನ್ಲಿ ಆನ್ ಒನ್ ಥಿಂಗ್. ಸೊ ಈ ಮಗು ಓದ್ತಾ ಇರತ್ತೆ, ಬರಿತಾ ಇರತ್ತೆ, ಅಪ್ಪಾಜಿ ಅಮ್ಮ ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಆ ಇನ್ಸ್ಟ್ರಕ್ಷನ್ ಆ ಬ್ರೈನ್ ಏನ್ ಮಾಡಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ. ಏನಾದ್ರೂ ಆಕ್ಟಿವಿಟಿ ಹೇಳಿದ್ರು ಕೂಡ ಆ ಮಗು ಬ್ರೈನ್ ಅದನ್ನ ಫೋಕಸ್ ಮಾಡಕ್ಕೆ ಆಗಲ್ಲ, ಅರ್ಥೈಸ್ಕೊಳಕ್ಕೆ ಆಗಲ್ಲ. ಬಿಕಾಸ್ ಆ ಪರ್ಟಿಕ್ಯುಲರ್ ಬ್ರೈನ್ ಕೆಪಾಸಿಟಿ ಯಾವ ತರ ಇದೆ, ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅದ್ರ ಕಡೆ ಮಾತ್ರ ಗಮನ ಕೊಡಕ್ ಆಗ್ತಾ ಇರುತ್ತೆ. ಬೇರೆ ಯಾವುದೇ ಇನ್ಪುಟ್ಸ್ ಬಂದ್ರು ಕೂಡ ಔಟ್ಸೈಡ್ ವರ್ಲ್ಡ್ ಇಂದ ದೇ ಕೆನಾಟ್ ಫೋಕಸ್, ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಸೇ. ಓಕೆ, ಸೊ ಈ ರೀತಿ ಇರೋ ಮಕ್ಕಳು ಯಾವ ರೀತಿ ಓದ್ತಾ ಇರ್ತಾರೆ, ಯಾವ ರೀತಿ ಕಾನ್ಸಂಟ್ರೇಷನ್ ಲೆವೆಲ್ ಇರುತ್ತೆ ಅಂದ್ರೆ, ಇನ್ ಜನರಲ್ ಆಗಿ ಅವರು ಒಂದ್ ಸಬ್ಜೆಕ್ಟ್ ನ ಓದ್ತಾ ಇದಾರೆ ಅಥವಾ ಒಂದ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಥವಾ ಸ್ಟಡೀಸ್ ಮಾಡ್ತಿದಾರೆ ಅಂದ್ರೆ, ದೇ ಕ್ಯಾನ್ ಸ್ಟಡಿ ಮೋರ್ ದನ್ ಅವರ್ ಅಥವಾ 2 hours 3 hours ತನಕನು ದೇ ಕ್ಯಾನ್ ಸಿಟ್ ಇನ್ ಒನ್ ಪ್ಲೇಸ್ ಅಂಡ್ ಸ್ಟಡಿ. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ದೇರ್ ಇಸ್ ಅ ಸೆಕೆಂಡ್ ಕ್ಯಾಟಗರಿ ಆಫ್ ದ ಚಿಲ್ಡ್ರನ್, ದೇ ವುಡ್ ಬಿ ಲೈಕ್ ದಿಸ್, ಹೂ ಕ್ಯಾನ್ ಫೋಕಸ್ ಆನ್ ಮಲ್ಟಿಪಲ್ ಥಿಂಗ್ಸ್. ಓಕೆ, ಇವ್ರು ಒಂದೇ ವಿಷಯ ಕಲಿಯುವಾಗ ಅಥವಾ ಬರೆಯುವಾಗ ಬೇರೆ ಬೇರೆದ್ರ ಕಡೆ ತುಂಬಾ ಫೋಕಸ್ ಮಾಡ್ತಾರೆ. ಹಂಗಂತ ಹೇಳಿ ಅವ್ರು ಓದ್ತಾ ಇರೋದು ಅಥವಾ ಬರಿತಾ ಇರೋದು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ ಅಲ್ಲ. ದೇ ಆರ್ ರಿಯಲಿ ಡೂಯಿಂಗ್ ದೇರ್ ಬೆಸ್ಟ್. ಬಟ್ ಯಾವಾಗ ತಂದೆ ತಾಯಿ ಯೂನಿ ಪರ್ಫಾರ್ಮರ್ಸ್ ಆಗಿರ್ತಾರೆ, ಯೂನಿ ಫೋಕಸ್ಡ್ ಆಗಿರ್ತಾರೆ, ಒಂದು ಸಮಯದಲ್ಲಿ ಒಂದ್ ವಿಷಯನ ಮಾತ್ರ ಫೋಕಸ್ ಮಾಡಕ್ಕಾಗತ್ತೆ, ಅವರಿಗೆ ಏನಾಗತ್ತೆ, ಈ ಮಲ್ಟಿ ಫೋಕಸ್ಡ್ ಆಗಿರುವಂತ ಮಗು ನೇಚರ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಆರ್ ಎಲ್ಸ್ ದಿಸ್ ಸಿನಾರಿಯೋ ಕ್ಯಾನ್ ಬಿ ಅನಲೈಸ್ ಲೈಕ್ ದಿಸ್ ಆಲ್ಸೋ. ಯಾವಾಗ ಅಪ್ಪ ಅಮ್ಮ ಇಬ್ರು ಕೂಡ ಮಲ್ಟಿ ಫೋಕಸ್ಡ್ ಆಗಿರ್ತಾರೆ, ಅವಾಗ ಮಗು ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ. ದೇ ಅಸ್ಯೂಮ್ ದಟ್ ಸುಮ್ನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ, ಇವ್ರು ಜಾಸ್ತಿ ಕಲಿತಾ ಇಲ್ಲ. ಬಿಕಾಸ್ ಆ ಮಲ್ಟಿ ಫೋಕಸ್ಡ್ ಇದ್ದವರೆಲ್ಲ ಏನ್ ಮಾಡ್ತಿದ್ರು, ಎವರಿ ಸ್ಮಾಲ್ ಟೈಮ್ ಸ್ಪ್ಯಾನ್ ಏನ್ ಮಾಡ್ತಾ ಇದ್ರು, ಬ್ರೇಕ್ಸ್ ತಗೊಂಡು 20 minutes ಒಂದ್ಸತಿ ಅಥವಾ 30 minutes ಒಂದ್ಸತಿ ಬ್ರೇಕ್. ಇಟ್ ಈಸ್ ನಾಟ್ ಹ್ಯಾಪನಿಂಗ್ ದೇರ್ ಚಿಲ್ಡ್ರನ್. ಸೊ ಅವಾಗ ಅವರು ಡಿಫರೆಂಟ್ ಲೆವೆಲ್ ಆಫ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ನ ಮಕ್ಕಳ ಕಡೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ಐ ವುಡ್ ಲೈಕ್ ಟು ಆಸ್ಕ್ ಯು ಎ ಕ್ವಶನ್, where exactly you can have a more concentration, when you are doing only on one thing or when you are doing multiple things at the same time? Can you analyze for yourself? First one. Other things, anybody? Yes sir, first one. First one. ಬೇರೆಯವರು ಆನ್ಸರ್ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಬಗ್ಗೆ ನೀವು ಅನಲೈಸ್ ಮಾಡ್ಕೊಂಡಾಗ, ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡಾಗ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಚಿಲ್ಡ್ರನ್ಸ್
ಕಾನ್ಸಂಟ್ರೇಷನ್ ಲೆವೆಲ್ ಆಲ್ಸೋ ಯಾವ ಕ್ಯಾಟಗರಿಯಲ್ಲಿ ಅವ್ರು ಬರ್ತಾರೆ ಅಂತ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಟ್ ಇಸ್ ದ ಮೇನ್ ಕನ್ಸರ್ನ್ ಪಾರ್ಟ್. ಗಾಟ್ ಇಟ್? ಕಾನ್ಸಂಟ್ರೇಷನ್ ಲೆವೆಲ್ ಅಂತ ಬಂದಾಗ ಇದುವರೆಗೂ ಕಾನ್ಸಂಟ್ರೇಷನ್ ಇಲ್ಲ ಅಂತ ಯಾವ ವ್ಯಕ್ತಿನೂ ಹುಟ್ಟಿಲ್ಲ ಅಥವಾ ಮಗುನೂ ಹುಟ್ಟಿಲ್ಲ. ದಿಸ್ ಪಾರ್ಟ್ ಆಸ್ ಅ ಪೇರೆಂಟ್ಸ್ ಅಂಡ್ ಟೀಚರ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಮೊದಲನೇ ಕ್ಯಾಟಗರಿ ಅವ್ರು ಇರ್ತಾರೆ, ಒಂದೇ ವಿಷಯದ ಮೇಲೆ ಫೋಕಸ್ ಮಾಡಕ್ಕಾಗತ್ತೆ ಜಾಸ್ತಿ ಸಮಯ. ಸೆಕೆಂಡ್ ಕ್ಯಾಟಗರಿ ಅವರಿಗೆ ಮಲ್ಟಿ ಟಾಸ್ಕರ್ಸ್ ಅಥವಾ ಮಲ್ಟಿ ಫೋಕಸ್ ಇರ್ತಾರೆ, ಅವ್ರಿಗೆ ಒಂದೇ ವಿಷಯದ ಮೇಲೆ 15ರಿಂದ 20 ನಿಮಿಷದ ಮೇಲೆ ಫೋಕಸ್ ಮಾಡಕ್ಕೆ ಆಗಲ್ಲ. ದೇ ಫೀಲ್ ಬೋರ್ಡಮ್, ದೇ ಲೂಸ್ ದ ಇಂಟ್ರೆಸ್ಟ್ ಟುವರ್ಡ್ ದ ಸಬ್ಜೆಕ್ಟ್ಸ್. ನಿಮಗೆ ಗೊತ್ತಿರ್ಬೋದು, ಸೆಕೆಂಡ್ ಕ್ಯಾಟಗರಿ ಇರುವಂತ ಮಕ್ಳುಗಳೇನಾದ್ರೂ ಇದ್ರೆ ಪೇರೆಂಟ್ಸ್ ಅವ್ರಿಗೆ ಒಂದೇ ಕಡೆ ಕುತ್ಕೊಂಡು ನೀವು ಅರ್ಧ ಗಂಟೆ 1 ಗಂಟೆ 2 ಗಂಟೆ ಕುತ್ಕೊಂಡು 7 ಗಂಟೆ ಓದಕ್ ಸ್ಟಾರ್ಟ್ ಮಾಡಿದ್ರೆ ನೀವು 9 ಗಂಟೆ ತನಕ ಓದ್ಬೇಕಂತ ರೂಲ್ಸ್ ಹಾಕಿದ್ರೆ they cannot study anything at all. Whatever they have studied in the early 20 minutes, that would be effective, not that whatever they learn later. Clarity ಸಿಗ್ತಾ? ಕಾನ್ಸಂಟ್ರೇಷನ್ ಲೆವೆಲ್ ಬಗ್ಗೆ ಗೊತ್ತಾಯ್ತಾ? ಸೊ ಕಾನ್ಸಂಟ್ರೇಷನ್ ಬರ್ಬೇಕಂತ ನೀವೇನೇನೋ ಆಕ್ಟಿವಿಟೀಸ್ ಎಲ್ಲ ಮಾಡೋದೇನು ರಿಕ್ವೈರ್ಮೆಂಟ್ ಇಲ್ಲ. ಬ್ರೈನ್ ಇದೆ ಅಂದ್ರೆ ಅವ್ರಿಗೆ ಕಾನ್ಸಂಟ್ರೇಷನ್ ಇದೆ. ಹಲೋ, ಐ ಆಮ್ ಜಸ್ಟ್ ಗಿವಿಂಗ್ ಯು ದ ರಿಸರ್ಚ್ ಡೇಟಾ, ಸೈನ್ಸ್ ಡೇಟಾ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಕಾನ್ಸಂಟ್ರೇಷನ್ ಇಲ್ಲ ಅದಕ್ಕೆ ನೀನ್ ಯೋಗ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಈ ತರ ಎಲ್ಲ ಏನು ರಿಕ್ವೈರ್ಮೆಂಟ್ಸ್ ಇಲ್ಲ. ಅಕಾರ್ಡಿಂಗ್ ಟು ಮೈ ರಿಸರ್ಚ್, ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ನಿಮಗೂ ಯೂನಿ ಫೋಕಸ್ಡ್ ಆಗಿದಾರ ಇಲ್ಲ ಮಲ್ಟಿ ಫೋಕಸ್ಡ್ ಆಗಿದೆ. Then you can create a right environment for your children. Got an idea? ಯಾವ ಪೇಜ್ ನಂಬರ್ ಅಲ್ಲಿ ಇದೆ ಸರ್? Hemlata madam, I'll answer you later. Got it? This is the first level. Concentration level ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಬೆಸ್ಟ್ ಸ್ಕಿಲ್ ಯಾವುದು? Sir, just have a doubt. Please. Iga, you said that there are certain children who can focus on multiple things. ಅಂದ್ರೆ ಒಂದು ಆಕ್ಟಿವಿಟಿ ಅಲ್ಲ, ಬೇರೆ ಬೇರೆ ಆಕ್ಟಿವಿಟಿಲೂ ಅವರು ತೊಡಸ್ಕೊಂಡಿದ್ದಾಗ್ಲೂ ಕೂಡ ದೇ ಕ್ಯಾನ್ ಫೋಕಸ್ ಆನ್ ಸ್ಟಡೀಸ್ ಆಸ್ ವೆಲ್ ಅಂತ ಹೇಳ್ತಿದ್ರಲ್ಲ. ದೇ ಕ್ಯಾನ್ ಓನ್ಲಿ ಅಟ್ ಎ ಟೈಮ್ ಸ್ಪ್ಯಾನ್ ಆಫ್ 20 minutes ಅಂತನಾ? See, whatever the activities they do ಅಲ್ಲ sir, they can focus on minimum 15 to 20 minutes ಅನ್ನೋ maximum time. ಅದಾದ್ಮೇಲೆ ನಾವು ಆಕ್ಚುಲ್ ಆಗಿ ಅವರಿಗೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಕೊಡ್ಬೇಕಾಗುತ್ತೆ. ರೈಟ್. ಅದೇ ಆಕ್ಟಿವಿಟೀಸ್ ಮಾಡಕ್ ಹೇಳಿದ್ರೆ they cannot focus on that and they lose the interest. They feel boredom. I put my question in that way. So ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸರ್ ನಿಮ್ ವಾಯ್ಸ್ ಬ್ರೇಕ್ ಆಯ್ತು, ನಂಗೆ ಏನು ಕೇಳಿಸ್ಲಿಲ್ಲ. ಸರ್ ಈಗ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಸರ್, ಕೇಳಿಸ್ತದೆ. ಸರ್ ಸ್ವಲ್ಪ ಜನ ಓದ್ಬೇಕಾದ್ರೆ ಹಾಡ್ ಕೇಳಿಸ್ಕೊಂಡು ಓದ್ತಾ ಇರ್ತಾರೆ, ಇಲ್ಲ ಟಿವಿ ನೋಡ್ಕೊಂಡು ಓದ್ತಾ ಇರ್ತಾರೆ, ಅಥವಾ ಬಿಸಿ ರೋಡ್ ಅಲ್ಲಿ ಕುತ್ಕೊಂಡು ಓದ್ತಾ ಇರ್ತಾರೆ. ಸೊ there will be interferences, ಅಂದ್ರೆ ಒಂದು ನಾಯ್ಸ್ ಇಂಟರ್ಫಿಯರೆನ್ಸ್ ಇರುತ್ತೆ. ಸೊ ಆಗ they are doing multiple activities, listening to song and as well as studying, or watching TV and as well as studying, ಈ ತರ ಇದ್ದಾಗ ಸೊ ಅವರ ಓದಿನ ಸ್ಪ್ಯಾನ್ ಕೂಡ 20 minutes ಮೇಲೆ ಹೋಗೋದಿಲ್ಲ ಅಂತನಾ? ಸರ್ ಇದು ಆಕ್ಚುಲಿ ನೀವೇನ್ ಪ್ರಶ್ನೆ ಕೇಳ್ತಾ ಇದ್ದೀರಾ, ದಿಸ್ ಈಸ್ ನಾಟ್ ಅಟ್ ಆಲ್ ಕನೆಕ್ಟೆಡ್ ಟು ಕಾನ್ಸಂಟ್ರೇಷನ್ ಪಾರ್ಟ್. This is directly connected to the third one, which is learning method anta. I am going to talk about that later. Right sir, right. So ಆ learning method ಪ್ರಕಾರ ಅವ್ರ ಬ್ರೈನ್ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ ಆ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದು ಮ್ಯಾಂಡೇಟರಿ ಆಗುತ್ತೆ. I am going to answer that in the third step. Right sir, right. I really appreciate your question. Thank you. See, now we are going to understand that the grasping or comprehension. ಸೊ ನೀವು ಕೆಲವು ಮಕ್ಳಿಗೆ ಕೇಳಿರ್ಬೋದು, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಇಫ್ ಎನಿಥಿಂಗ್ ಯು ಟಾಕ್ ದೆನ್ ಓನ್ಲಿ ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ಆಯ್ತಾ ಮೇಡಮ್? ಮ್ಯೂಟ್ ಮಾಡ್ಕೊಳ್ಳಿ. ಯಾ, ಇವಾಗ ಗ್ರಾಸ್ಪಿಂಗ್ ಅಥವಾ ಕಾಂಪ್ರಹೆನ್ಷನ್ ಅಂತ ಬಂದ್ರೆ ದಿಸ್ ಇಸ್ ದ ಸೆಕೆಂಡ್ ಸ್ಕಿಲ್ ವಿಚ್ ಈಸ್ ಬಿಹೈಂಡ್ ಅವರ್ ಸ್ಟಡೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ದೇರ್ ಆರ್ 3 ಕ್ಯಾಟಗರೀಸ್ ಆಫ್ ಪೀಪಲ್ ಸಿಗ್ತಾರೆ ನಮ್ಗೆ. ಗ್ರಾಸ್ಪಿಂಗ್ ಸ್ಪೀಡ್ ಅಂತ ಬಂದಾಗ 3 ರೀತಿಯ ಕ್ಯಾಟಗರಿ ಇರುವಂತ ಜನಗಳು ನಮ್ಗೆ ಸಿಗ್ತಾರೆ. ಫಸ್ಟ್ ಕ್ಯಾಟಗರಿ ಅವ್ರು ಯಾವ ರೀತಿ ಇರ್ತಾರೆ ಅಂದ್ರೆ ದೇ ಆರ್ ಅಡಿಕ್ವೇಟ್ ಲರ್ನರ್ಸ್. ಅಡಿಕ್ವೇಟ್ ಲರ್ನರ್ಸ್ ಯಾವ ರೀತಿ ಕಲಿತಾರೆ ಅಂತ ಹೇಳಿದ್ರೆ, ನಾವು ಬ್ರೈನ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತಾ ಇದೀವಿ, ನಾಲೆಡ್ಜ್ ಶೇರ್ ಮಾಡ್ತಾ ಇದೀವಿ, ಅಥವಾ ಕೆಲವು ಇನ್ಪುಟ್ಸ್ ನ ಕೊಡ್ತಾ ಇದೀವಿ ಅಂದ್ರೆ ದಟ್ ಹ್ಯಾಸ್ ಟು ಬಿ ಗಿವೆನ್ ಮಿನಿಮಮ್ 3 to 4 times.
Kindly understand this. This is very, very important. And this is not at all connected to concentration. This is directly connecting to the grasping speed of a child, of a person, comprehension level of a child, or else it's a brain potential of a child or a person. ಅರ್ಥ ಆಗ್ತಿದ್ಯಾ? What is the first category of people? They are adequate people. ಇವರಿಗೆ ನಾವೇನ್ ಮಾಡ್ಬೇಕು? ಮಿನಿಮಮ್ 3 to 4 times ಹೇಳ್ಬೇಕು ಇನ್ಸ್ಟ್ರಕ್ಷನ್ಸ್ ಅಥವಾ ಏನ್ ನಾಲೆಡ್ಜ್ ಶೇರ್ ಮಾಡ್ತಾ ಇದೀವಿ ಅದು. ಅಲ್ಲಿ ತನಕ ಆ ಪರ್ಟಿಕ್ಯುಲರ್ ಬ್ರೈನ್ ಯಾರು ಏನ್ ಹೇಳಿದ್ರು ಕೂಡ ಸುಮ್ನೆ ಅಂತ ಹೇಳುತ್ತೆ, ಆದ್ರೆ ಅವ್ರು ಏನನ್ನೂ ಅರ್ಥ ಮಾಡ್ಕೊಂಡಿರಲ್ಲ. ಟು ಸೇಫ್ ಗಾರ್ಡ್ ದೆಮ್ಸೆಲ್ಫ್, ಟು ಪ್ರೊಜೆಕ್ಟ್ ದೆಮ್ಸೆಲ್ಫ್ ದೇ ಆರ್ ಅಂಡರ್ಸ್ಟುಡ್, ದಟ್ಸ್ ದ ರೀಸನ್ ದೇ ಸೇ ಎಸ್. ಬಟ್ ನೀವು ನೆಕ್ಸ್ಟ್ ಟೈಮ್ ಕೇಳುವಾಗ ಅವ್ರಿಗೆ ಏನೂ ಅರ್ಥ ಆಗಿರಲ್ಲ. ಕ್ಲಾರಿಟಿ ಸಿಕ್ತಾ? ವಾಟ್ ವುಡ್ ಬಿ ದ ಸೆಕೆಂಡ್ ಕ್ಯಾಟಗರಿ ಆಫ್ ಪೀಪಲ್ ಹೂ ಕಮ್ ಅಂಡರ್ ದ ಗ್ರಾಸ್ಪಿಂಗ್ ಅಥವಾ ಕಾಂಪ್ರಹೆನ್ಷನ್ ಅಂದ್ರೆ, ದೇ ಆರ್ ನಾರ್ಮಲ್ ಲೆವೆಲ್ ಅಲ್ಲಿ ಕಲಿತಾ ಇರ್ತಾರೆ. ಸೊ ದೇ ನೀಡ್ ಇನ್ಪುಟ್ಸ್ ಫಾರ್ ಟ್ವೈಸ್. ಮಿನಿಮಮ್ ನೀವು ಇವ್ರಿಗೆ 2 ಸತಿ ಆದ್ರೂ ಹೇಳ್ಬೇಕು ಒಂದು ಕಾನ್ಸೆಪ್ಟ್ಸ್ ನ ಅರ್ಥ ಮಾಡಿ. What would be the third one? It is an excellent side. They need inputs only once. Grasping ಅಲ್ಲಿ ಅಥವಾ ಕಾಂಪ್ರಹೆನ್ಷನ್ ಅನ್ನೋ ಕಾನ್ಸೆಪ್ಟ್ ಬಂದಾಗ there are 3 category of people: adequate, normal ಹಾಗೂ excellent ಅಂತ. ಕ್ಲಾರಿಟಿ ಸಿಗ್ತಾ ಇದೆಯಾ? Yes, sir. So now you need to analyze for yourself for a while where exactly you fall in. That too basically wherever you are learning something new things in your life. ಹೊಸ ವಿಷಯಗಳನ್ನ ಕಲಿಯುವಾಗ ನೀವು ಯಾವ 3 ಕ್ಯಾಟಗರಿಯಲ್ಲಿ ಇರ್ತೀರಿ, ಯಾವ ಕ್ಯಾಟಗರಿಯಲ್ಲಿ ನಿಮ್ದಿರುತ್ತೆ? Can you answer for a while so that I believe and understand that I am conveying you rightly? Come on, I'm expecting your answers. Sir, I think I can grade depending upon the topic. Like if it is a technical topic, I would rate myself as normal or adequate. And somewhere which I can visualize or which is easily to be understood, I think I can grade up to excellent level. Very good. I really appreciate your answers. Next, anybody? Okay, I really appreciate that what you are not answering here. It's okay. Until unless as an adult means as a father or a mother or a teacher, when I don't know about my comprehension level, I cannot understand or find out my child's or student's grasping level. I usually simply complain and blame a child. ನಾನು ಹೇಳ್ಕೊಡ್ತಾ ಇದೀನಿ, ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ಕೊಡ್ತಾ ಇದೀನಿ, ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಮಗುಗೆ ಅಡಿಕ್ವೇಟ್ ಲೆವೆಲ್ ಅಲ್ಲಿ ಇದ್ರೆ ನೀವು 4 ಸತಿ ಹೇಳ್ಕೊಡ್ಬೇಕಾಗಿತ್ತಲ್ಲ, ನೀವು ಹೇಳ್ಕೊಟ್ಟಿದ್ದು 2 ಸತಿ. ಆದ್ರೆ ವಿ ಬ್ಲೇಮ್ ದ ಚೈಲ್ಡ್. ದಿಸ್ ಇಸ್ ದ ಮೆಕ್ಯಾನಿಸಮ್ ಆಫ್ ದ ಬ್ರೈನ್. ದಿಸ್ ಈಸ್ ಹೌ ದ ಬ್ರೈನ್ ಪ್ಯಾಟರ್ನ್ಸ್ ಆರ್ ಫಾರ್ಮ್ಡ್ ಆಸ್ ಪರ್ ದೇರ್ ಇನ್ಬೋರ್ನ್ ಮೆಕ್ಯಾನಿಸಮ್. ಈ ವಿಷಯಗಳು ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ವಿ ಸಿಂಪ್ಲಿ ಕಂಪ್ಲೇನ್ ಆನ್ ಅದರ್ಸ್. ಐ ಥಿಂಕ್ ಯು ಆರ್ ಅಗ್ರೀಯಿಂಗ್ ವಿತ್. So actually I am in a normal level as per my unique nature. According to the fingerprint analysis, I am in a normal level. ನೀವು ಯಾವುದೇ ಹೊಸ ವಿಷಯಗಳನ್ನ ನನಗೆ ಹೇಳ್ಕೊಡಿ, it may be technical or a non-technical things, I can understand in the second time itself. So if you are asking me to learn everything in one go, no, my brain doesn't support. Basically, I can give an example like this. There is a petrol engine, there is a diesel engine, there is a electrical engine. ಸೊ ಈ ಇಂಜಿನ್ಸ್ಗಳು ಆ ಇಂಜಿನ್ ಕೆಪಾಸಿಟಿ ಪ್ರಕಾರ ಸ್ಪೀಡ್ ನ ರೈಸ್ ಅಪ್ ಮಾಡ್ಕೊಳುತ್ತೆ, ಆಸ್ ಯು ಆರ್ ನೋಯಿಂಗ್. ಸೊ ಎಲೆಕ್ಟ್ರಿಕಲ್ ಇಂಜಿನ್ ರನ್ ಸೋ ಫಾಸ್ಟರ್ ಕಂಪೇರ್ಡ್ ಟು ಪೆಟ್ರೋಲ್ ಆಸ್ ವೆಲ್ ಆಸ್ ದ ಡೀಸೆಲ್ ಇಂಜಿನ್. ವಿದಿನ್ 5 seconds ಆಫ್ ಟೈಮ್ ಎಲೆಕ್ಟ್ರಿಕಲ್ ಇಂಜಿನ್ ಕ್ಯಾನ್ ರೀಚ್ 100 km ಸ್ಪೀಡ್. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಲೈಕ್ ದಟ್ ಪೆಟ್ರೋಲ್ ಇಂಜಿನ್ ಪರ್ಫಾರ್ಮೆನ್ಸ್ ಮಾಡೋ ರೀತಿ ಬೇರೆ ಇದೆ, ಡೀಸೆಲ್ ಇಂಜಿನ್ ಪರ್ಫಾರ್ಮೆನ್ಸ್ ಮಾಡೋದು ಬೇರೆ ಇದೆ, ಎಲೆಕ್ಟ್ರಿಕಲ್ ಇಂಜಿನ್ ಪರ್ಫಾರ್ಮೆನ್ಸ್ ಮಾಡೋ ರೀತಿ ಬೇರೆ ಇದೆ. ಸೊ ನಾವು ಎಕ್ಸ್ಟರ್ನಲ್ ಆಗಿ 100 ಥಿಯರೀಸ್ಗಳನ್ನ ಮಾತಾಡ್ಬೋದು, 100 ಫಿಲಾಸಫಿಗಳನ್ನ ಮಾತಾಡ್ಬೋದು, ಆದ್ರೆ ನಂದು ಒರಿಜಿನಲ್ ಬ್ರೈನ್ ಮೆಕ್ಯಾನಿಸಮ್ ಏನಿದೆ ಆಸ್ ಪರ್ ಮೈ ಯೂನಿಕ್ನೆಸ್,
knowing that is really very, very important. Clarity ಸಿಗ್ತಾ ಇದೆಯಾ? So until unless you know about your comprehension level, unnecessarily, unknowingly, you compare yourself to somebody who is really performing best. ಇದರಿಂದ ಸೈಕಾಲಜಿಕಲಿ ಏನಾಗುತ್ತೆ? ಸೆಲ್ಫ್ ಕಾನ್ಫಿಡೆನ್ಸ್ ನ್ಯಾಚುರಲ್ ಆಗಿ ಕಡಿಮೆ. ಎವ್ರಿಥಿಂಗ್ ಮ್ಯಾಟರ್ಸ್ ಇನ್ ಲೈಫ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಾಟ್ ಎವರ್ ದ ಎಕ್ಸ್ಪೀರಿಯನ್ಸ್ ವಿ ಗಾನ್ ಥ್ರೂ ಫ್ರಮ್ ದ ಚೈಲ್ಡ್ಹುಡ್ ಟು ಟಿಲ್ ಟುಡೇ, everything created something great impact for our life. It might be positive side or it may be negative side. So ಹಾಗಾಗಿ ಮಕ್ಕಳು ಗ್ರಾಸ್ಪಿಂಗ್ ಸ್ಪೀಡ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದ್ರ ಮೂಲಕ ಅವ್ರಿಗೆ ಸ್ಟಡೀಸ್ ನೀವು ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಇಟ್ಸ್ ಆಡ್ ವ್ಯಾಲ್ಯೂ. is about the second skill what you got to know. Now we are going to talk about one of the important skill, which is dominant learning method. You would be knowing that there are 3 learning methods: visual, auditory ಮತ್ತೆ kinesthetic. ಸೊ ಈ ಥಿಯರಿಯಲ್ಲಿ ನೀವೇನ್ ಅರ್ಥ ಮಾಡ್ಕೊಂತೀರಿ ಅಂತ ಹೇಳಿದ್ರೆ, every learner expect a very specific environment to learn in the school environment as well as in the house environment. I would like to give you minimum 3 inputs for each learning methods. ಪ್ರತಿಯೊಂದು ಲರ್ನಿಂಗ್ ಮೆಥಡ್ಗೂ ಕೂಡ ಯಾವ ರೀತಿಯಾದಂಥ ವಾತಾವರಣ ಪೇರೆಂಟ್ಸ್ ಮನೆಯಲ್ಲಿ ಮಕ್ಕಳಿಗೆ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ದಟ್ ಬ್ರೈನ್ ಈಸ್ ಎಕ್ಸ್ಪೆಕ್ಟಿಂಗ್ ಅ ರೈಟ್ ಎನ್ವೈರನ್ಮೆಂಟ್ ಸೊ ದಟ್ ಇಟ್ ಕ್ಯಾನ್ ರಿಯಲಿ ಕಾನ್ಸಂಟ್ರೇಟ್, ಕಾಂಪ್ರಹೆಂಡ್ ಆಸ್ ವೆಲ್ ಆಸ್ ಇಟ್ ಕ್ಯಾನ್ ರಿಟೈನ್ ದ ಇನ್ಫಾರ್ಮೇಶನ್ ವಾಟ್ ಇಟ್ ಹ್ಯಾಸ್ ಲರ್ನ್ಡ್. ಓಕೆ, ಐ ಬಿಲೀವ್ ಆಲ್ ಆಫ್ ಯು ಆರ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ದಿಸ್. Okay, you know that every individual child has their own dominant learning method. ಇವಾಗ ನಾನೇ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ವಾಟ್ ಈಸ್ ಯುವರ್ ಡಾಮಿನೆಂಟ್ ಲರ್ನಿಂಗ್ ಮೆಥಡ್ ಅಂದ್ರೆ ಯು ವುಡ್ ಬಿ ಟೆಲ್ ಮಿಕ್ಸ್ಡ್. ಮುಳ್ಳಿ ಕೆಲವೊಂದ್ಸತಿ ವಿಜುವಲ್ ಇರುತ್ತೆ, ಕೆಲವೊಂದ್ಸತಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ, ಕೆಲವೊಂದ್ಸತಿ ಮಾಡಿ ಅರ್ಥ ಆಗುತ್ತೆ. ಇಲ್ಲ, ಈ ತರ ಕಾಂಬಿನೇಷನ್ 3 ಎಲ್ರಿಗೂ ವರ್ಕ್ ಆಗ್ತಿರಲ್ಲ, ಡಾಮಿನೆಂಟ್ ಲೆವೆಲ್ ಅಲ್ಲಿ ವರ್ಕ್ ಆಗಲ್ಲ. ಲರ್ನಿಂಗ್ ಮೆಥಡ್ ಅಂತ ಬಂದಾಗ ಯಾವುದಾದ್ರೂ ಒಂದೇ ಒಂದು ಡಾಮಿನೆಂಟ್ ಲರ್ನಿಂಗ್ ಮೆಥಡ್ ಇರಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಟಾಕ್ ಅಬೌಟ್ ಮೈ ಸೆಲ್ಫ್, ಐ ಆಮ್ ಅ ವಿಜುವಲ್ ಲರ್ನರ್. ಸೊ ನನಗೆ ಆಡಿಟರಿ ಆಗಲಿ ಕೈನೆಸ್ಥೆಟಿಕ್ ಆಗಲಿ ಅದ್ರ ಮೂಲಕನೂ ಕಲಿತೀನಿ. ಆದ್ರೆ ಸ್ಟಡೀಸ್ ಅಂತ ಬಂದಾಗ ತುಂಬಾ ಎಫೆಕ್ಟಿವ್ ಆಗಿ ಕಲಿಯಕ್ಕಾಗೋದು ಯಾವಾಗ ಅಂದ್ರೆ ನಾನು ವಿಜುವಲ್ ಬೇಸ್ಡ್ ಲರ್ನಿಂಗ್ ಪ್ಯಾಟರ್ನ್ಸ್ ಗಳನ್ನ ಫಾಲೋ ಮಾಡಬೇಕು. ಅವಾಗ ನನ್ನ ಬ್ರೈನ್ ಸ್ಟಡೀಸ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್. ಸೊ ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೆ, ನಾನು ಸ್ಟಡೀಸ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ, ಬಟ್ ಎಕ್ಸಾಮ್ಸ್ ಅಲ್ಲಿ ನನಗೆ ತುಂಬಾ ಫಿಯರ್ ಆಗ್ತಾ ಇತ್ತು, ನಾನು ಓದಿದ್ ಯಾವ್ದು ನೆನ್ಪು ಬರ್ತಾ ಇರ್ಲಿಲ್ಲ. ಸೊ ಇವಾಗ ನಾನು ವಿಜುವಲ್ ಲರ್ನರ್ಸ್ಗೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ, ಅವ್ರು ಯಾವ ರೀತಿ ಎನ್ವೈರನ್ಮೆಂಟ್ ಅಲ್ಲಿ ಓದ್ಕೋಬೇಕು ಅಂತ. ಸೊ ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ದಿಸ್. ಓಕೆ, ವಿಜುವಲ್ ಲರ್ನರ್ಸ್ ಯಾವಾಗ್ಲೂ ಕೂಡ ತುಂಬಾ ಸೈಲೆಂಟ್ ಎನ್ವೈರನ್ಮೆಂಟ್ ಅಲ್ಲಿ ಓದ್ಕೊಳ್ಬೇಕು. ಸ್ವಲ್ಪ ನಾಯ್ಸ್ ಇದ್ರು, ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇದ್ರು, ಇನ್ ಟರ್ಮ್ಸ್ ಆಫ್ ಸೌಂಡ್ ಅವ್ರಿಗೆ ಫೋಕಸ್ ಮಾಡಕ್ಕೆ ಆಗಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಓಕೆ, ದ ಸೆಕೆಂಡ್ ಪಾಯಿಂಟ್, ಇವ್ರು ಯಾವಾಗಾದ್ರೂ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಆ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಂಡಿರುವಂತ ವರ್ಡ್ಸ್ ಗಳು ಯಾವ್ದು ಕೂಡ ಟೆಸ್ಟ್ ಅಥವಾ ಎಕ್ಸಾಮ್ಸ್ ಅಲ್ಲಿ ನೆನಪು ಬರಲ್ಲ. ಅಂಡ್ ಈ ರೀತಿ ವಿಜುವಲ್ ಲರ್ನರ್ಸ್ ಇರೋರು ಗ್ರೂಪ್ ಡಿಸ್ಕಷನ್ಸ್ ಮಾಡಿದ್ರೆ ಆ ಮೂಮೆಂಟ್ ಅಲ್ಲಿ ಏನು ಅವ್ರಿಗೆ ಅರ್ಥ ಆಗ್ತಿರಲ್ಲ. ಸೊ ಅವಾಗ ಅವ್ರ ಮೇಲೆ ಅವ್ರಿಗೆನೆ ತುಂಬಾ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಇದು 3 ಮೆಥಡ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು. ಪ್ರತಿ ಇಂಡಿವಿಜುವಲ್ ಲರ್ನಿಂಗ್ ಮೆಥಡ್ಸ್ಗೆ ನಾವು ಮಿನಿಮಮ್ 10 to 12 ಇನ್ಪುಟ್ಸ್ ಗಳನ್ನ ಕೊಡ್ತೀವಿ. ವೆನ್ ವಿ ಡೂ ದ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ವಿ ಗೆಟ್ ಟು ನೋ ದಟ್ ವಾಟ್ ಈಸ್ ಅ ಡಾಮಿನೆಂಟ್ ಲರ್ನಿಂಗ್ ಮೆಥಡ್ ಇನ್ ಎ ಚೈಲ್ಡ್ ಅಂತ. ಆಗ ವೆರಿ ಸ್ಪೆಸಿಫಿಕ್ ಕೊಡ್ತೀವಿ. ಫಾರ್ ಯುವರ್ ರೆಫರೆನ್ಸ್ ಪಾಯಿಂಟ್ ನಾವ್ ಇವಾಗ ಏನ್ ಮಾಡ್ತಿದೀವಿ, ವಿಜುವಲ್ ಲರ್ನರ್ಸ್ಗೆ ಸೈಲೆಂಟ್ ಎನ್ವೈರನ್ಮೆಂಟ್ ಅಲ್ಲಿ ಕಲಿಬೇಕು, ಗ್ರೂಪ್ ಡಿಸ್ಕಷನ್ಸ್ ಗಳನ್ನ ಮಾಡಬಾರ್ದು. ಅದೇ ರೀತಿ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಂಡ್ರೆ ಆ ಪರ್ಟಿಕ್ಯುಲರ್ ವರ್ಡ್ಸ್ ಗಳನ್ನ ದೇ ಫಾರ್ಗೆಟ್. ಐ ಥಿಂಕ್ ಟಿಲ್ ನಾವ್ ಹ್ಯಾವ್ ಯು ಅಂಡರ್ಸ್ಟುಡ್? ಇದುವರೆಗೂ ನಾವು ಬರೀ ಕೇಳಿಸ್ಕೊಂಡು ನೋಡಿ ಮಾಡಿ ಕಲಿತಾರೆ, ಅದೇ ರೀತಿ ಕಲಿಯೋ ಮೆಥಡ್ ಇದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ರಿಸರ್ಚ್ ಹೇಳ್ತಾ ಇದೆ ಪ್ರತಿಯೊಂದು ಲರ್ನಿಂಗ್ ಮೆಥಡ್ ಅದರದ್ದೇ ಆದಂತ ಒಂದು ಎನ್ವೈರನ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ, ಅವಾಗ ಮಾತ್ರ ಅದು ತುಂಬಾ ಚೆನ್ನಾಗಿ ಕಲಿಯುತ್ತೆ. ಗಾಟ್ ಎನ್ ಐಡಿಯಾ? Go ahead. Yes, sir. Very good. Next learning method is kinesthetic learning method.
ಕೈನೆಸ್ಥೆಟಿಕ್ ಲರ್ನಿಂಗ್ ಮೆಥಡ್ ಇರೋರು ಯಾವಾಗ್ಲೂ ಕೂಡ ಎಲ್ಲದನ್ನು ಬರೆದುನೆ ಪ್ರಾಕ್ಟೀಸ್ ಮಾಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ವಿಜುವಲ್ ಲರ್ನರ್ಸ್ ಅಥವಾ ಆಡಿಟರಿ ಲರ್ನರ್ಸ್ ಬರ್ದು ಪ್ರಾಕ್ಟೀಸ್ ಮಾಡಿ ಅಂತ ಟೀಚರ್ಸ್ ಅಥವಾ ಪೇರೆಂಟ್ಸ್ ಹೇಳಿದ್ರೆ ದೇ ಲೂಸ್ ದ ಇಂಟ್ರೆಸ್ಟ್ ಟುವರ್ಡ್ಸ್ ದೇರ್ ಸ್ಟಡೀಸ್. ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ಬ್ರೈನ್ ಕೆನಾಟ್ ಸಪೋರ್ಟ್ ಫಾರ್ ದಮ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಕೈನೆಸ್ಥೆಟಿಕ್ ಲರ್ನಿಂಗ್ ಮೆಥಡ್ ಇರೋರು ಏನ್ ಮಾಡ್ತಿರ್ತಾರೆ, ಒಂದು ಜಾಗದಲ್ಲಿ ಕುಳಿತಿರುವಾಗ ಕೈ ಅಥವಾ ಕಾಲು ಯಾವಾಗ್ಲೂ ಅಲ್ಲಾಡಿಸ್ತಾ ಇರ್ತಾರೆ, ಏನಾದ್ರೂ ಬಡಿತಾ ಇರ್ತಾರೆ, ಏನಾದ್ರೂ ಒಂದು ಫಿಸಿಕಲ್ ಮೂಮೆಂಟ್ಸ್ ಯಾವಾಗ್ಲೂ ನಡೀತಾನೆ ಇರುತ್ತೆ. If you stop that, they completely lose the interest towards whatever they are doing it. Kindly understand this. ನಾವೆಲ್ಲ ಅನ್ಕೊಂಡಿದ್ವಿ ಓದುವಾಗ ಏನಾದ್ರೂ ಕೈ ಕಾಲೆಲ್ಲ ಅಲ್ಲಾಡಿಸ್ತಾ ಇದಾರೆ ಅಂದ್ರೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ. ಸೊ ಇದರಿಂದ ಎಷ್ಟೋ ಬುದ್ಧಿವಂತ ಮಕ್ಕಳು ಕೂಡ ಇವತ್ತು ದಡ್ಡರಾಗಿದ್ದಾರೆ. ಬಿಕಾಸ್ ತಂದೆ ತಾಯಿಗೆ ತನ್ನ ಮಗ ವಿಜುವಲ್ ಆಡಿಟರಿನ ಅಥವಾ ಕೈನೆಸ್ಥೆಟಿಕ್ ಲರ್ನರ್ ಅಂತ ಗೊತ್ತಿಲ್ಲದೇನೆ ರಾಂಗ್ ಅಪ್ರೋಚ್ ಗಳನ್ನ ಮಾಡಿ ಮಕ್ಕಳಲ್ಲಿರುವಂತ ಪೊಟೆನ್ಷಿಯಲ್ ಗಳನ್ನ ತುಂಬಾ ರೆಡ್ಯೂಸ್ ಮಾಡಿ ಬಿಟ್ಟಿದ್ದಾರೆ. ಗಾಟ್ ಇಟ್? ಅಂಡ್ ದ ಥರ್ಡ್ ಇನ್ಪುಟ್ ಫಾರ್ ದ ಕೈನೆಸ್ಥೆಟಿಕ್ ಲರ್ನರ್ ಈಸ್, ಇವ್ರು ಏನ್ ಮಾಡ್ಬೇಕು, ಎವ್ರಿ 15 minutes ಒನ್ಸ್ ಆ ಜಾಗದಿಂದ ಎದ್ದಿ ಬೇರೆ ಜಾಗದಲ್ಲಿ ಕೂರುವಂಥದ್ದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೇ ಜಾಗದಲ್ಲಿ ಕೂತ್ಕೊಂಡು ಓದ್ಕೊಳ್ರಿ ಅಂತ ಹೇಳಿದ್ರೆ ಕೈನೆಸ್ಥೆಟಿಕ್ ಲರ್ನರ್ಸ್ಗೆ ಆಗಲ್ಲ. ಸೊ ದಟ್ ಫಿಸಿಕಲ್ ಮೂವ್ಮೆಂಟ್ಸ್ ಜಾಸ್ತಿ ಆಗ್ತಾ ಇದ್ರೆ ದೇ ಏಬಲ್ ಟು ಫೋಕಸ್. ಗಾಟ್ ಎನ್ ಐಡಿಯಾ ಫಾರ್ ದ ಕೈನೆಸ್ಥೆಟಿಕ್ ಲರ್ನರ್ಸ್? ಲೆಟ್ ಮಿ ರಿಪೀಟ್ ದ ಪಾಯಿಂಟ್ಸ್. ಮೊದಲನೇದು ಅವರು ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಎರಡನೇದು ಬರೀ 15 minutes ಒಂದ್ಸತಿ ಅವರು ಗ್ಯಾಪ್ ತಗೊಳ್ತಾ ಇರಬೇಕು. ಮೂರನೇ ಪಾಯಿಂಟ್, ಅವ್ರು ಓದುವಾಗ ಏನಾದ್ರೂ ಫಿಸಿಕಲ್ ಮೂಮೆಂಟ್ಸ್ ಆಗ್ತಾ ಇದ್ರೆ ಯು ಮಸ್ಟ್ ಅಲೋ ದೆಮ್ ಟು ಡೂ ಇಟ್. ಕ್ಲಾರಿಟಿ ಸಿಗ್ತಾ ಅಬೌಟ್ ದ ಕೈನೆಸ್ಥೆಟಿಕ್ ಲರ್ನರ್ಸ್? ದೇರ್ ಆರ್ ಅದರ್ 9 to 10 points I am not mentioning here because the time constraint. Till now okay? Shall I go ahead? Yes sir. Very good. Thank you for your confirmation. ಆಡಿಟರಿ ಲರ್ನರ್ಸ್ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಆಡಿಟರಿ ಲರ್ನರ್ಸ್ ಯಾವಾಗ್ಲೂ ಓದುವಾಗ ಬಾಯ್ ಬಿಟ್ಟು ಓದ್ಕೊಳ್ಬೇಕು. ಮನ್ಸಲ್ಲಿ ಓದ್ಕೊಂಡ್ರೆ ಅರ್ಥ ಆಗಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇವ್ರಿಗೆ ಗ್ರೂಪ್ ಡಿಸ್ಕಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಥರ್ಡ್ ಪಾಯಿಂಟ್, these children can ask somebody to read the topics so that they can understand very well. This is about auditory learners. According to the research, what I have done from the past 10 years, the maximum students are come under the auditory learning method. Any children who come under the auditory learning method, they are really good at their academics. ವಿಜುವಲ್ಸ್ ಮತ್ತೆ ಕೈನೆಸ್ಥೆಟಿಕ್ ಲರ್ನಿಂಗ್ ಮೆಥಡ್ಸ್ ಇರೋರು ಮಾತ್ರ ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಎನಿ ಚೈಲ್ಡ್ ಆರ್ ಎನಿ ಪೇರೆಂಟ್ ನೋಯಿಂಗ್ ದ ಚೈಲ್ಡ್ಸ್ ಲರ್ನಿಂಗ್ ಮೆಥಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಾವು ಸುಮ್ನೆ ಎಫರ್ಟ್ ಆಗ್ತಾ ಇರ್ತೀವಿ, ಕೊನೆಗೆ ಅನ್ನೆಸರಿಯಾಗಿ ಮಕ್ಕಳಿಗೆ ಬರ್ಡನ್ ಆಗತ್ತೆ, ಸ್ಟ್ರೆಸ್ ಆಗತ್ತೆ. ಓವರ್ ಎ ಪೀರಿಯಡ್ they lose the interest towards the subject and over a period they start hating the subject. ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಡನ್. These are the 3 basic skills. ನಿಮಗೆ ಗೊತ್ತಾಯ್ತು, ಕಾನ್ಸಂಟ್ರೇಷನ್, ಕಾಂಪ್ರಹೆನ್ಷನ್ ಆಸ್ ವೆಲ್ ಆಸ್ ದ ಡಾಮಿನೆಂಟ್ ಲರ್ನಿಂಗ್ ಮೆಥಡ್. ಸೊ ಮೆಮೊರಿ ಪ್ರಾಪರ್ ಆಗಿ ಫಾರ್ಮೇಶನ್ ಆಗ್ಬೇಕಂತ ಹೇಳಿದ್ರೆ ಡಾಮಿನೆಂಟ್ ಲರ್ನಿಂಗ್ ಪ್ಯಾಟರ್ನ್ಸ್ ಪ್ರಕಾರನೇ ಕಲಿಬೇಕು. ಅವಾಗ ಮಾತ್ರ ನಿಮ್ಗೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಇವಾಗ ಸೈಕಾಲಜಿಕಲಿ ನಾವು ಈ ರೀತಿ 3 ಬೇಸಿಕ್ ಸ್ಕಿಲ್ಸ್ ಗಳನ್ನ ಫಾಲೋ ಮಾಡ್ಲಿಲ್ಲ ನಮ್ಮ ಸ್ಟಡೀಸ್ ಅಲ್ಲಿ ಅಂತಿದ್ರೆ, ವಾಟ್ ಆರ್ ದ ಚಾಲೆಂಜಸ್ ವಿ ಯೂಶುವಲಿ ಫೇಸ್ ಆನ್ ಅ ಡೇ ಟು ಡೇ ಬೇಸಿಸ್ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ಇನ್ಪುಟ್ಸ್. ಕೈಂಡ್ಲಿ ಮೇಕ್ ಅ ನೋಟ್ ಆಫ್ ಇಟ್. ಈ ತರ ಏನಾದ್ರೂ ಚಾಲೆಂಜಸ್ ನಿಮ್ ಮಕ್ಕಳಲ್ಲಿ ಅಥವಾ ನಿಮ್ ಸ್ಟೂಡೆಂಟ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ದೇ ಆರ್ ರಿಯಲಿ ನಾಟ್ ಲರ್ನಿಂಗ್ ಆಸ್ ಪರ್ ದ 3 ಬೇಸಿಕ್ ಸ್ಕಿಲ್ಸ್ ಅಂತ. ದ ಫಸ್ಟ್ ಒನ್ ಇಸ್ they would be developing the less concentration, less focus, and the attention span would be reduces very fast. These are the damages you could see in them. Comprehension level ತುಂಬಾ ಚೆನ್ನಾಗಿ ಡಿಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಮ್ಮ ಮಗು 2ನೇ ಕ್ಲಾಸಲ್ಲಿ ಓದ್ತಿರೋ ತರ 5ನೇ ಕ್ಲಾಸಲ್ಲಿ ಓದ್ತಾ ಇಲ್ಲ.
5ನೇ ಕ್ಲಾಸಲ್ಲಿ ಓದೋ ಹಂಗೆ 10th ಸ್ಟ್ಯಾಂಡರ್ಡಿಗೆ ಬಂದಾಗ ಓದ್ತಿಲ್ಲ. ಬಿಕಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಇಲ್ಲ, ಕಾಂಪ್ರಹೆನ್ಷನ್ ಆಗ್ತಾ ಇಲ್ಲ. ದಟ್ ಇಸ್ ದ ರೀಸನ್ ದೇ ಆರ್ ಸ್ಟ್ರಗಲಿಂಗ್ ಇನ್ ದರ್ ಅಕಾಡೆಮಿಕ್ಸ್. ಲಾಂಗ್ ಟರ್ಮ್ ಮೆಮೊರಿ ವಿಲ್ ನಾಟ್ ಬಿ ಡೆವಲಪ್ಡ್. ಲಾಂಗ್ ಟರ್ಮ್ ಮೆಮೊರಿ ಅಂದ್ರೆ ಏನು? ನಾವು ಫಸ್ಟ್ ಮಂತ್ ಅಲ್ಲಿ ಅಥವಾ ಸೆಕೆಂಡ್ ಮಂತ್ ಅಲ್ಲಿ ಏನ್ ಕಲ್ತಿದೀವಿ, ವಿ ಕೆನಾಟ್ ರಿಕಲೆಕ್ಟ್ ದೋಸ್ ಡೇಟಾ. ಸೊ ಫಸ್ಟ್ ಡೇ ಕಲ್ತಿರೋದಾಗಿರ್ಲಿ, ಫಸ್ಟ್ ಮಂತ್ ಅಲ್ಲಿ ಕಲ್ತಿರೋದಾಗಿರ್ಲಿ, ಅದೆಲ್ಲ ನಮಗೆ ನೆನ್ಪಿರ್ಬೇಕಂತ ಹೇಳಿದ್ರೆ, ಸೊ ನಾವು ಈ ರೀತಿ 3 ಬೇಸಿಕ್ ಸ್ಕಿಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಕಲಿಯೋದು ತುಂಬಾ ಅವಶ್ಯಕ. ದ ನೆಕ್ಸ್ಟ್ ಒನ್, ರೀಡಿಂಗ್ ಸ್ಪೀಡ್ ಗ್ರಾಜುಯಲಿ ಡಿಕ್ರೀಸಸ್. ಎಲ್ಲ ಮಗುಗೆ ಅದು ಹುಟ್ಟಿನಿಂದ ತುಂಬಾ ಜಾಸ್ತಿನೇ ಇರುತ್ತೆ, ಅಂಡ್ ಇಟ್ ರೆಡ್ಯೂಸಸ್, ಡಿಕ್ರೀಸಸ್. ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಮ್ಸ್ ಡೌನ್. ಮಾರ್ಕ್ಸ್ ತುಂಬಾ ಚೆನ್ನಾಗಿ ತೆಗಿತಾ ಇರೋರು ಮಾರ್ಕ್ಸ್ ನ ತುಂಬಾ ಕಡಿಮೆ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿ. ಇಟ್ ಅಫೆಕ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಎವ್ರಿ ಡೇ. ನಾನು ಓದ್ತಾ ಇದ್ದೀನಿ, ಅರ್ಥ ಆಗ್ತಾ ಇಲ್ಲ. ಸಂಬಡಿ ಈಸ್ ರೀಡಿಂಗ್ ವೆಲ್ ಅಂಡ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ವೆಲ್ ಅಂಡ್ ದೇ ಆರ್ ಪ್ರೊಡ್ಯೂಸಿಂಗ್ ಅ ಬೆಸ್ಟ್ ರಿಸಲ್ಟ್ಸ್. ಬಟ್ ನಾನು ಯಾವಾಗ ಅವ್ರಿಗೆ ಕಂಪೇರ್ ಮಾಡ್ಕೊಂತೀನಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ, ಅವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಮಕ್ಕಳಿಗೆ ತುಂಬಾ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೇ ಲೂಸಸ್ ದ ಇಂಟ್ರೆಸ್ಟ್ ಟುವರ್ಡ್ ಸ್ಟಡೀಸ್ ಅಂಡ್ ಚಿಲ್ಡ್ರನ್ ಸ್ಟಡಿ ಫೋರ್ಸ್ಬಲಿ. ಎಲ್ಲ ಪೇರೆಂಟ್ಸ್ ಏನ್ ಮಾಡ್ಬೇಕು, ನೀವು ಓದ್ಕೊಳ್ಳಿ 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 ಅಂತ ಹೇಳ್ತಾನೆ ಇರ್ಬೇಕು. ಯಾಕೆ ಈ ರೀತಿ ಸ್ಟೇಜ್ ಬಂತು ಅಂತ ಹೇಳಿದ್ರೆ, ಪೇರೆಂಟ್ಸ್ಗೆ ದೇ ಹ್ಯಾವ್ ನಾಟ್ ಪ್ರಾಕ್ಟೀಸ್ ಲರ್ನಿಂಗ್ ಆಸ್ ಪರ್ ದ 3 ಬೇಸಿಕ್ ಸ್ಕಿಲ್ಸ್ ಅಂತ ಅಷ್ಟೇ. ಇಲ್ಲಿ ಇಂಟೆಲಿಜೆನ್ಸ್ ಆಗ್ಲಿ ಅಥವಾ ಬ್ರೈನ್ ಮಗುದು ಪೊಟೆನ್ಶಿಯಲ್ ಆಗ್ಲಿ, ಅವ್ರ ಪರ್ಸನಾಲಿಟಿ ವೀಕ್ ಇದೆ, ಈ ತರ ಯಾವ್ದು ವಿಷಯಗಳು ಕೌಂಟಿಗೆ ಬರಲ್ಲ. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ದಿಸ್. The last point, whatever the damage you would be seeing in children andre, we can notice escapism with them. ನೀವೇನಾದ್ರೂ ಒಂದು ಕೆಲಸ ಹೇಳಿದ ತಕ್ಷಣ ಅವ್ರು ಅದರಿಂದ ಎಸ್ಕೇಪ್ ಆಗ್ತಾ ಇರ್ತಾರೆ. ಓದೋ ವಿಷಯ ಬಂದ್ರೆ ಅಂದ್ರು 100% ಎಸ್ಕೇಪ್ ಆಗ್ತಾ ಇರ್ತಾರೆ. ಅನ್ಹೆಲ್ದಿ ಹ್ಯಾಬಿಟ್ಸ್ ಇರುತ್ತೆ. ಅನ್ಹೆಲ್ದಿ ಹ್ಯಾಬಿಟ್ಸ್ ಅಂದ್ರೆ ಏನು? ಮೊಬೈಲ್ಗೆ ಅಥವಾ ಟಿವಿಗೆ ಅಡಿಕ್ಟ್ ಆಗಿರುವಂಥದ್ದು, ಅಥವಾ ಬೇರೆಯ ದುಶ್ಚಟಗಳಿಗೂ ಕೂಡ ಒಳಗಾಗಿರುವಂಥದ್ದು. ಬಟ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ವಿಲ್ ನೆವರ್ ಗೆಟ್ ಟು ನೋ ದಟ್ ಆಲ್ಸೋ. ಅಂಡ್ ಬಿಹೇವಿಯರಲ್ ಪ್ರಾಬ್ಲಮ್ಸ್, ಮಾತು ಕೇಳದೆ ಇರೋದು, ಕರೆಕ್ಟ್ ಟೈಮಿಗೆ ಮಲಗದೆ ಇರುವಂಥದ್ದು, ಅಥವಾ ಯಾವುದೇ ಜವಾಬ್ದಾರಿನ ಯಾವ ಸಮಯದಲ್ಲಿ ತಗೊಳ್ಬೇಕಿದ್ರದು ಯಾವುದು ತಗೊಂಡೇ ಇರುವಂಥದ್ದು. ಸೊ ದೀಸ್ ಆರ್ ಆಲ್ ದ ಮೇಜರ್ ಬಿಹೇವಿಯರಲ್ ಇಶ್ಯೂಸ್ ಕ್ಯಾನ್ ಬಿ ಸೀನ್ ಜಸ್ಟ್ ಬಿಕಾಸ್ ನಾವು 1ನೇ ಕ್ಲಾಸಿಂದ ಇದುವರೆಗೂ ಏನೆಲ್ಲ ಓದಿದೀವಿ ಅದನ್ನ ಸರಿಯಾಗಿ ಓದಿಲ್ದಿರೋ ಕಾರಣ ನಮ್ಮ ಬ್ರೈನ್ ಏನ್ ಮಾಡುತ್ತೆ, ಎಲ್ಲ ವಿಷಯಗಳ ಮೇಲೆ ಇಂಟ್ರೆಸ್ಟ್ ಗಳನ್ನ ಕಳ್ಕೊಂತ ಹೋಗುತ್ತೆ. ನಮ್ಗೆ ಇರುವಂತ ಪೊಟೆನ್ಶಿಯಲ್ ಗಳೆಲ್ಲವೂ ಕೂಡ ರೆಡ್ಯೂಸ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್. ಸೊ ಇನ್ ಯೂನಿಕ್ ಟ್ರೂತ್ ವಾಟ್ ವಿ ಡೂ ಆಸ್ ಅ ಫಿಂಗರ್ ಪ್ರಿಂಟ್ ಅನಾಲಿಸ್ಟ್, ನಾವು ಇದೆಲ್ಲ ಸ್ಕಿಲ್ಸ್ ಗಳ ಬಗ್ಗೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಅವ್ರು ಬರ್ತಾರೆ ಅನ್ನೋದನ್ನ ತಿಳ್ಕೊಂಡು ಅವರಿಗೆ ನಾವು ಕಂಪ್ಲೀಟ್ ಆಗಿ ಗೈಡ್ಲೈನ್ಸ್ ನ ಕೊಡ್ತೀವಿ. ಮಿನಿಮಮ್ 10 to 12 ಇನ್ಪುಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ. ವೆನ್ ದೇ ಸ್ಟಾರ್ಟ್ ಫಾಲೋಯಿಂಗ್ ದೋಸ್ ಪ್ಯಾಟರ್ನ್ಸ್ ಅಲ್ಲ, ಮೆಥಡ್ಸ್ ಅಲ್ಲ, ಸೊ ಮಕ್ಕಳು ಅಕಾಡೆಮಿಕ್ಸ್ ಅಲ್ಲಿ ಡಿಫಿಕಲ್ಟೀಸ್ ನ ಫೇಸ್ ಮಾಡ್ತಿರೋರು ನ್ಯಾಚುರಲ್ ಆಗಿ ಅಕಾಡೆಮಿಕ್ಸ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋ ಹಾಗೆ. So this is all about the skills behind the studies. If you have any questions, I would like to take your questions. I believe you have understood the concept. Any questions? You can unmute yourself and you can ask questions. No Sir, question? I have a doubt. Yeah, please. So, as you told, every student will be unique depending upon their skill of learning, and they might be either in the visual category or kinesthetic category or auditory category. So, I think circumstantially they should get accustomed to certain different kind of atmospheres. And for an example, some people will be forced to study in libraries. So that is the reason, sir. They must be knowing it. ನಾನು ಎಲ್ಲಿ ಕಲಿಯಕ್ಕಾಗತ್ತೆ ಅಂತ ಅವ್ರಿಗೆ ಗೊತ್ತಿರಬೇಕು. Correct. Actually, like I could relate myself. I'm not a kind of library learner. But ನಾನು ಒಂದ್ಸತಿ ಒಂದು UPSC ಎಕ್ಸಾಮ್ ಬರೀತಾ ಇದ್ದೆ. ಸೊ ಐ ವಾಸ್ ಬೀನ್ ಫೋರ್ಸ್ಡ್ ಟು ಸ್ಟಡಿ ಇನ್ ಲೈಬ್ರರಿ. ಬಟ್ ಆ ಸೈಲೆಂಟ್ ಎನ್ವಿರಾನ್ಮೆಂಟ್ ನನ್ ಓದಕ್ಕೆ ಎಫೆಕ್ಟಿವ್ ಅಂತ ಅನ್ಸ್ತಾ ಇರ್ಲಿಲ್ಲ. ಸೊ for your point, so when I heard your story, you don't come under the visual learning as well as the kinesthetic learning. Correct. You come under the auditory learning. So ಅವಾಗ ನಾವೇನ್ ಮಾಡ್ತೀವಿ,
ಆಡಿಟರಿ ಲರ್ನರ್ಸ್ಗೆ ಬೇರೆ ಬೇರೆ ಮೆಥಡ್ಸ್ ಹೇಳ್ಕೊಡ್ತೀವಿ. 8 to 12 ಮೆಥಡ್ಸ್ ಹೇಳ್ಕೊಡ್ತೀವಿ. ಸೊ ಅವಾಗ ನೀವು ಎಲ್ಲಿದ್ರು ಕೂಡ ಫೋಕಸ್ ಮಾಡಿ ಕಲಿಯಕ್ಕಾಗತ್ತೆ. ಆದ್ರೆ ಆ 12 ಪಾಯಿಂಟ್ಸ್ ಮ್ಯಾಚ್ ಆಗ್ಬೇಕು. ಯಾವ್ದು ಒಂದ್ ಮ್ಯಾಚ್ ಆದ್ರೂ ಇಟ್ಸ್ ಗ್ರೇಟ್. ಆದ್ರೆ ನಿಮ್ಗೆ ಯಾವ್ದು ಆ 12 ನ ಬಿಟ್ ಮಾಡಕ್ ಹೋಗ್ತೀರಾ ಅದ್ ಯಾವ್ದನ್ನು ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಅದರ್ 24 ಮೆಥಡ್ಸ್ ಅಂತ ಅನ್ಕೊಳ್ಳಿ. ಆ 24 ಮೆಥಡ್ಸ್ ನಿಮ್ ಬ್ರೈನ್ಗೆ ಯಾವ್ದು ವರ್ಕ್ ಆಗಲ್ಲ. Okay. So like this is what the research have done from so far. So ಅಲ್ಲ, I can if you help could any give us a individual. bit, it would be greatly appreciated, sir. Yeah. ಯಾಕೆಂತಂದ್ರೆ like we can relate and we can improve our study methods. True sir, true. It naturally it creates the confidence. ನಾನು ಏನ್ Yes. ಬೇಕಾದ್ರೂ ಕಲಿತೀನಿ ಅಂತ ಇರ್ಬೇಕಾದ್ರೆ ಒಳ್ಳೇದನ್ನ ನಾನು ಎಷ್ಟು ಬೇಕಾದ್ರೂ ಸಾಧನೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನ್ಯಾಚುರಲ್ ಆಗಿ ಬಿಲ್ಡ್ ಆಗುತ್ತೆ. Correct. ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ಏನ್ ಓದಿದ್ರು ನನ್ಗೆ ಎಕ್ಸಾಮ್ ಅಲ್ಲಿ ನೆನ್ಪ್ ಬರ್ತಾ ಇಲ್ಲ, ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ನಾನು ಗ್ರೇಟ್ ಅಂತ ಆಗ್ತಾ ಇಲ್ಲ ಅಂದ್ರೆ ನ್ಯಾಚುರಲಿ ಸೈಕಾಲಜಿಕಲಿ ನಾವು ಥಿಂಕ್ ಮಾಡಿದ್ರೆ ನಮ್ದು ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಡಿಮೆ ಆಗಿದೆ. ಥ್ಯಾಂಕ್ ಯು AMCAD ಫಾರ್ ದಿಸ್ ಗ್ರೇಟ್ ಪ್ಲಾಟ್ಫಾರ್ಮ್ ವೇರ್ ಐ ಕುಡ್ ಶೇರ್ ಮೈ ನಾಲೆಡ್ಜ್